Hey everyone, welcome back to my YouTube channel. After a very long time, I think you all know that I got engaged. So hangagi ನನ್ನ ಪರ್ಸನಲ್ ಪ್ರೊಫೆಷನಲ್ ವರ್ಕ್ಸ್ ಇಂದ ತುಂಬ ಬ್ಯುಸಿ ಸ್ಕೆಡ್ಯೂಲ್ ಆಗಿ ವೀಡಿಯೋಸನ್ನು ಮಾಡಲಿಕ್ಕೆ ಆ್ಯಂಡ್ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಕಾನ್ಸ್ಟೆಂಟ್ಲಿ ಎಲ್ಲರೂ ಕೇಳ್ತಾ ಇದ್ರಿ ಯಾಕೆ ಯೂಟ್ಯೂಬ್ ಸ್ಟಾಪ್ ಮಾಡಿಬಿಟ್ರಿ ಅಂತ. ಐ ಆಮ್ ಸೊ ಸಾರಿ ಫಾರ್ ಇಟ್ ಆ್ಯಂಡ್ ಐ ಆಮ್ ಬ್ಯಾಕ್ ಆನ್ ಟ್ರ್ಯಾಕ್. ಸೊ ಇವತ್ತು ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ ನನ್ನ ಹೊಸ ಕಂಟೆಂಟ್ ಜೊತೆ ವಿಡಿಯೋ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಆಲ್ರೆಡಿ ತಮ್ನೇಲಲ್ಲಿ ನೀವು ನೋಡಿರೋ ಥರ ಟುಡೇ I am going to show you a few blouse designs of mine. ಇದು ಅಫ್ಕೋರ್ಸ್ ಇದು ವುಮೆನ್ ಓರಿಯೆಂಟೆಡ್ ಆಗಿರುವಂಥದ್ದು. ಇಫ್ ಯಾರು ಜೆಂಟಲ್ಮೆನ್ಸ್ ಈ ವಿಡಿಯೋಸ್ ನೋಡ್ತಾ ಇದ್ರೆ ನಿಮ್ಮ ಅಮ್ಮಂಗೆ, ನಿಮ್ಮ ಗರ್ಲ್ ಫ್ರೆಂಡ್ಸ್ಗೆ, ಸಿಸ್ಟರ್ಸ್ಗೆ, ವೈಫ್ಗೆ ಎಲ್ರಿಗೂ ಶೇರ್ ಮಾಡ್ಬೋದು. ಸೊ ದ್ಯಾಟ್ ಯುನೋ ದೇ ವಿಲ್ ಬಿ ಹ್ಯಾಪಿ. ಓಕೆ, ಸೊ ನಾನು ಒಬ್ಳು ಡಾನ್ಸರ್ ಆಗಿರೋದ್ರಿಂದ ತುಂಬ ಸ್ಯಾರಿ ಕಲೆಕ್ಷನ್ಸ್ ಇದೆ ನನ್ನ ಹತ್ರ. ಆ್ಯಂಡ್ ನಾನು ಒಂದ್ಸರಿ ಇಡ್ಸಿದ ಡಿಸೈನ್ನ ಇನ್ನೊಂದು ಬ್ಲೌಸ್ಗೆ ಇಡ್ಸೋದಿಲ್ಲ, ಬಿಕಾಸ್ ನನಗೆ ಐ ಆಮ್ ಜಸ್ಟ್ ಆಬ್ಸೆಸ್ಡ್ ವಿತ್ ದ ಬ್ಲೌಸ್ ಡಿಸೈನ್ಸ್. ಸೊ ನಾನು ಯಾವಾಗಲೇ ಬ್ಲೌಸನ್ನು ಸ್ಟಿಚ್ ಮಾಡಿಸಿ ಅದರದ್ದು ಫೋಟೋಸ್ ಯಾವ್ದಾದ್ರು ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ತುಂಬ ಜನ ಕೇಳ್ತಾಯಿದ್ರು ನನಗೆ ಲೈಕ್ ಹೆಂಗೆ ಹೊಳೆಯುತ್ತೆ ಡಿಸೈನ್ಸ್ ಎಲ್ಲ, ಹೇಗೆ ಮಾಡಿಸ್ತೀರಾ ಅದರದ್ದೊಂದು ವಿಡಿಯೋ ಮಾಡಿ ಅಂತ. ಸೊ ನಾನು ಹೆಂಗೂ ಹೊಸ ವಿಡಿಯೋಸ್ ಮತ್ತೆ ರೀಸ್ಟಾರ್ಟ್ ನಾನು ಚಾನಲಲ್ಲಿ ಪೋಸ್ಟ್ ಸ್ಟಾರ್ಟ್ ಮಾಡಿರೋದ್ರಿಂದ ಐ ಥಾಟ್ ಲೆಟ್ ಮೀ ಸ್ಟಾರ್ಟ್ ವಿತ್ ದಿಸ್ ಆ್ಯಂಡ್ ಐ ಹ್ಯಾವ್ ಅ ಬ್ಯೂಟಿಫುಲ್ ಕಂಟೆಂಟ್ಸ್ ಅಹೆಡ್. ಸೊ ಕೊನೆವರೆಗೂ ವಿಡಿಯೋ ನೋಡಿ. ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ಡ್ ಎಟ್, ಹೋಗಿ ಜಸ್ಟ್ ಗೋ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಸೊ ಫಸ್ಟ್ ಸ್ಯಾರಿ ಬ್ಲೌಸ್ ನಾನು ತೋರಿಸ್ಬೇಕು ಅಂದ್ಕೊಂಡಿದ್ದು. ಆ್ಯಂಡ್ ಫಸ್ಟ್ಲಿ ನಾನು ರೆಡಿಮೇಡ್ ಬ್ಲೌಸಸ್ ಯೂಸ್ ಮಾಡಲ್ಲ, ನಂಗೆ ಅದೇನೋ ಅಷ್ಟೊಂದು ಇಷ್ಟ ಆಗೋದಿಲ್ಲ ರೆಡಿಮೇಡ್ ಬ್ಲೌಸಸ್ಸು. ಸೊ ಹಾಗಾಗಿ ನಾನು ಯೂಸ್ ಮಾಡಲ್ಲ. ಫಸ್ಟ್ ಬ್ಲೌಸ್ ಡಿಸೈನ್ ನಾನು ಯಾವ್ದು ತೋರಿಸ್ಬೇಕಂತ ನೋಡ್ತಾ ಇದ್ದೆ. ದೆನ್ ಐ ಗಾಟ್ ಲೈಕ್ ಇವಾಗ ರೀಸೆಂಟಾಗಿ ಇನ್ನೂ ನಾನು ಎಂಗೇಜ್ಮೆಂಟ್ ಆಗಿದ್ದರಿಂದ ದ್ಯಾಟ್ ಈಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಬ್ಲೌಸ್ ನಾನು ಇಷ್ಟು ವರ್ಷದಲ್ಲಿ ಸ್ಟಿಚ್ ಮಾಡಿಸಿದಂಥದ್ದು. ಆ್ಯಂಡ್ ಆಲ್ಸೋ ಮೋಸ್ಟ್ ವರ್ಕ್ಡ್ ಒನ್, ಬಿಕಾಸ್ ನಾನು ಅಷ್ಟೊಂದು ವರ್ಕ್ ಯೂಸ್ ಮಾಡಲ್ಲ ನನ್ನ ಬ್ಲೌಸ್ ಡಿಸೈನ್ಸಲ್ಲಿ ಯಾವುದೇ ಇದ್ದರು. ಸೊ ಇದು ಎಂಗೇಜ್ಮೆಂಟ್ ಅಲ್ಲ, ಸೊ ಐ ಶುಡ್ ಬಿ ದ ಸೆಂಟರ್ ಆಫ್ ಅಟ್ರಾಕ್ಷನ್. ಸೊ ದಟ್ಸ್ ದ ಓನ್ಲಿ ರೀಸನ್ ಐ ಗಾಟ್ ಸ್ಟಿಚ್ಡ್. ಓಕೆ, ಸೊ ಅದು ತುಂಬ ಜನ ವೀಡಿಯೋಸ್ ನೋಡಿ ನನಗೆ ಕೇಳ್ತಾ ಇದ್ರಿ ಬ್ಯಾಕ್ ಡಿಸೈನ್ ವರ್ಕ್ ಏನೋ ಸ್ಪೆಷಲ್ ಆಗಿದೆ, ಏನು ತೋರಿಸಿ ಅಂತ. ಆ್ಯಂಡ್ ಹಿಯರ್ ಇಟ್ ಈಸ್, ಐ ಆಮ್ ರಿವೀಲಿಂಗ್ ಇಟ್ ಅಗೇನ್, ಬಿಕಾಸ್ ನಾನು ಇಲ್ಲಿವರೆಗೂ ಯಾವ ಫೋಟೋನೂ ಅದ್ರದ್ದು ಪೋಸ್ಟ್ ಮಾಡಿಲ್ಲ. ದಿಸ್ ಈಸ್ ಮೈ ಎಂಗೇಜ್ಮೆಂಟ್ ಬ್ಲೌಸ್. ಓಕೆ, ಸೊ ಇದು ಕಂಪ್ಲೀಟ್ಲಿ ಹ್ಯಾಂಡಲ್ಲಿ ಮಾಡಿರೋವಂಥದ್ದು, ಬೇಕಂತ ನಾನು ಮಾಡಿಸಿದ್ದು. ಬಿಕಾಸ್ ನಮ್ಮದು ಥೀಮ್ ಬಂದು ರಾಧಾಕೃಷ್ಣ ಆ್ಯಂಡ್ ನಮ್ಮ ಇನ್ವೈಟ್ ಕಾರ್ಡಲ್ಲೂ ಕೂಡ ಅದೇ ಇತ್ತು, ಸ್ವಿಂಗ್ ಆನ್ ಸ್ವಿಂಗ್, ರಾಧಾಕೃಷ್ಣ ಆನ್ ಸ್ವಿಂಗ್. ಸೊ ಅದು ನಮ್ಮ ಥೀಮ್ ಆಗಿತ್ತು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ನನ್ನ ಬ್ಲೌಸ್ ಡಿಸೈನ್ ಕೂಡ ಅದೇ ಥರನೇ ಇರಬೇಕು ಅಂತ. ಸೊ ಐ ಜಸ್ಟ್ ಗಾಟ್ ಪ್ರಿಂಟೆಡ್, ಯು ಕ್ಯಾನ್ ಸಿ ದಿಸ್ ಸ್ವಿಂಗಲ್ಲಿ ರಾಧಾ ಆ್ಯಂಡ್ ಕೃಷ್ಣ ಬಂದಿರೋ ಥರ. ಇದು ಕಂಪ್ಲೀಟ್ ನೆಟ್ಟೆಡ್. ನಾನು ತುಂಬ ಓವರ್ ಆಗಿ ವರ್ಕ್ ಮಾಡ್ಸೋಕ್ಕೆ ನಂಗೆ ಇಷ್ಟ ಇರ್ತಿರಲಿಲ್ಲ. ಸೊ ಹಾಗಾಗಿ ತುಂಬ ಮಿನಿಮೈಸ್ ಆಗಿ ಗ್ರ್ಯಾಂಡಾಗಿ ಕಾಣೋದು ನನ್ನ ತಲೆಯಲ್ಲಿತ್ತು. ಹಾಗಾಗಿ ಜಸ್ಟ್ ಫ್ರಂಟಲ್ಲಿ ಮಾತ್ರ ಈ ಹ್ಯಾಂಡ್ ವರ್ಕನ್ನು ಮಾಡಿಸಿ ಸೈಡಿಗೆ ಈ ಸ್ಮಾಲ್ 1.5-2 ಇಂಚ್ ಬರೋ ಥರ ಅಷ್ಟೇ ವರ್ಕ್ ಮಾಡಿಸಿ ಆ್ಯಂಡ್ ಬ್ಯಾಕ್ ಡಿಸೈನ್ನ ತುಂಬ ಹೈಲೈಟ್ ಮಾಡಿದ್ದೆ. ಸೊ ದಿಸ್ ಈಸ್ ಆಫ್ ಮೈ ರಾಧಾಕೃಷ್ಣ ಎಂಗೇಜ್ಮೆಂಟ್ ಬ್ಲೌಸ್ ಔಟ್ಲುಕ್. ಓಕೆ, ದಿಸ್ ಈಸ್ ದ ನೆಕ್ಸ್ಟ್ ಒನ್. ಇದು ಆ್ಯಕ್ಚುಲಿ ಎಸ್, ಇಟ್ ಈಸ್ ಆಲ್ಸೋ ಯುನೋ ದ ಸ್ಟಿಚ್ಡ್ ಒನ್. ಇದು ನಾನು ಮೆಟೀರಿಯಲ್ ಸಪ್ರೇಟಾಗಿ ತೊಗೊಂಡು ಸ್ಟಿಚ್ ಮಾಡಿಸಿದ್ದು. ಬ್ಲೂ ಅಂದರೆ ಯೂಶ್ವಲಿ ಎಲ್ಲ ಆ ಥರ ಸ್ಯಾರೀಸ್ಗೂ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಇಟ್ ಈಸ್ ಆಲ್ಸೋ ಕ್ಯಾನ್ ಯೂಸ್ ಟಾಪ್ ಥರನೂ ಯೂಸ್ ಮಾಡ್ಬೋದು. ಇಟ್ ಈಸ್ ಜಸ್ಟ್ ಅ ಸ್ಮಾಲ್ ನಾರ್ಮಲ್ ಡಿಸೈನ್, ಟಾಪ್ ಡಿಸೈನಲ್ಲಿ ನಾನು ಈ ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದು. ದಿಸ್ ಲುಕ್ಸ್ ವೆರಿ ಗುಡ್. ಇದ್ರದ್ದು ಕೂಡ ನೀವು ಇವಾಗ ಫೋಟೋ ಸೈಡಲ್ಲಿ ನೋಡ್ತಾ ಇದ್ದೀರಾ. ಇದ್ರದ್ದು ನಾನು ಆ್ಯಕ್ಚುಲಿ ಐ ಓರ್ ಓನ್ಲಿ ಒನ್ ಟೈಮ್, ಇದನ್ನು ಒಂದೇ ಸರಿ ಹಾಕಿರೋದು. ಆ್ಯಂಡ್ ಇದ್ರದ್ದು ಯಾವುದೇ ಫೋಟೋಸ್ ಇನ್ನೂ ಸೋಷಿಯಲ್ ಮೀಡಿಯಲ್ಲಿ ಹಾಕಿಲ್ಲ. ದಟ್ ವಾಸ್ ದ ಓನ್ಲಿ ಒನ್ ಫಂಕ್ಷನ್ ಆ್ಯಂಡ್ ಅದು ಕೂಡ 1 hour ಅಷ್ಟೇ ಹಾಕಿದ್ದರಿಂದ ನಾನು ಆ ಫೋಟೋ ಎಲ್ಲೂ ಸದ್ಯಕ್ಕೆ ಪೋಸ್ಟ್ ಮಾಡಿಲ್ಲ. ಆ ಸೀರೆ ಇನ್ನೊಂದ್ಸರಿ ಉಟ್ಟಿ ಇನ್ನೊಂದ್ಸರಿ ಏನೋ ಫೋಟೋಸ್ ತೊಗೊಂಡು ಇದ್ರದನ್ನು ಮತ್ತೆ ನಾನು ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿ. ಗೋಯಿಂಗ್ ಟು ದ ನೆಕ್ಸ್ಟ್ ಒನ್. ಇದು ನಾನು ಸ್ಯಾರಿ ಪೋಸ್ಟ್ ಮಾಡಿದ್ದೀನಿ ಡಿಸೈನ್ಸು. ನಾನು ಒಂದು ಐ ಕ್ಯಾನ್ ಗಿವ್ ಯು ದ ಗೈಡೆನ್ಸ್. ಈವನ್ ನನಗೆ ಇದು ತುಂಬ ರಿಸರ್ಚ್ ಮಾಡಿದ್ಮೇಲೆ ನನಗೆ ಡಿಸೈನ್ಸ್ ಆ್ಯಕ್ಚುಲಿ ಏನಂತ ಅಂದರೆ ನಾನು ಚೆಕ್ ಮಾಡ್ತಾ ಇರ್ತೀನಿ ಆ್ಯಂಡ್ ಕೆಲವೊಂದ್ಸರಿ ನನ್ನದೇ ಓನ್ ಡಿಸೈನ್ಸ್ನ ಕೊಡ್ತೀನಿ ನನ್ನ ಬೋಟಿಕ್ ಟೀಮ್ಗೆ. ಸೊ ಅವ್ರು ನಾನು ಹೆಂಗೆ ಹೇಳ್ತೀನೋ ಹಂಗೆ ಸ್ಟಿಚ್ ಮಾಡಿ ಕೊಡ್ತಾರೆ. ಈ ಥರ
ಲೇಯರ್ಸ್ ಇಟ್ಟು ಬಫ್ ಮಾಡಿಸಿದಾಗ ಇಫ್ ಯು ಹ್ಯಾವ್ ಅ ಬಿಗ್ ಆರ್ಮ್ಸ್, ಬಿಕಾಸ್ ಐ ಹ್ಯಾವ್ ಲೈಕ್ ಐ ಆಮ್ ಅ ಚಬಿ ಗರ್ಲ್, ಸೊ ನಿಮ್ಮದು ಇಫ್ ಇಟ್ ಈಸ್ ಯುವರ್ ಆರ್ಮ್ ಇಸ್ ಲುಕಿಂಗ್ ಸೋ ಫ್ಯಾಟ್ ಆ ಥರ ಏನಾದರೂ ನಿಮಗೆ ಫೀಲ್ ಇದ್ರೆ ಯು ಕ್ಯಾನ್ ಸ್ಟಿಚ್ ದ ಬ್ಲೌಸಸ್ ಲೈಕ್ ದಿಸ್. ಸೊ ಅವಾಗ ಇಟ್ ಲುಕ್ಸ್ ಲಿಟಲ್ ಸ್ಲಿಮ್. ಹಾಗಾಗಿ ಇಫ್ ಯು ಆರ್ ಲುಕಿಂಗ್ ಫಾರ್ ದೋಸ್ ಥಿಂಗ್ಸ್, ನೀವು ಈ ಥರ ಸ್ಟಿಚ್ ಮಾಡಿಸಿ ನೋಡಿ, ಇಟ್ ಲುಕ್ಸ್ ವೆರಿ ಗುಡ್. ಸೊ ನಾನಿಲ್ಲಿ ಇವಾಗ ಫೋಟೋಸ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಈ ಸೀರೆ ಉಟ್ಟಿರೋವಂಥದ್ದು. ಸೊ ಬ್ಯಾಕ್ ನಾನು ತುಂಬ ಸಿಂಪಲ್ ಆಗಿ ಇಡ್ಸಿದ್ದೀನಿ. ಸಿ ಬಿಕಾಸ್ ಐ ಹ್ಯಾವ್ ಅ ಲಾಂಗ್ ಹೇರ್ಸ್ ಅಲ್ಲ, ಸೊ ನಾನು ಎವ್ರಿ ಟೈಮ್ ಬನ್ ಹಾಕಲ್ಲ, ಹಾಗಾಗಿ ನಾನು ಬ್ಯಾಕ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ಸೈಡ್ ಸ್ಲೀವ್ಸ್ ಕಾನ್ಸಂಟ್ರೇಟ್ ಮಾಡ್ತೀನಿ. ಯಾಕೆ ಅಂತಂದರೆ ಸ್ಲೀವ್ಸ್ ಲುಕ್ ಚೆನ್ನಾಗಿ ಕಾಣುತ್ತೆ, ಬ್ಯಾಕ್ ಅಷ್ಟು ಕಾಣಲ್ಲ, ಬಿಕಾಸ್ ಐ ನೆವರ್ ಡೂ ಅ ಬನ್. ಇಟ್ಸ್ ವೆರಿ ವೆರಿ ರೇರ್, ನಾಟ್ ಟೂ ಮಚ್. ಸೊ ಬ್ಯಾಕ್ ಇಸ್ ದಿಸ್, ಆ್ಯಂಡ್ ಸೈಡಲ್ಲಿ ಯು ಹ್ಯಾವ್ ಟು ಟ್ರೈ ದಿಸ್ ಹ್ಯಾಕ್, ಬಫ್ ಬರಲಿ ಆ್ಯಂಡ್ ವಿತ್ ದ ಲೇಯರ್ಸ್ ಆಫ್ ಸ್ಟಿಚಿಂಗ್. ಓಕೆನಾ? ಐ ಹೋಪ್. ನನ್ನ ನೆಕ್ಸ್ಟ್ ಬ್ಲೌಸ್, ಇದನ್ನು ನಾನು ನನ್ನ ಮೈಸೂರು ಈವೆಂಟಿಗೆ ಹಾಕ್ಕೊಂಡಿದ್ದೆ. ಆ ಫೋಟೋಸ್ನ ನಾನು ನನ್ನ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದ್ಮೇಲೆ ಸೋ ಮೆನಿ ಪೀಪಲ್ ಆಸ್ಟ್ ಮೀ, ವೋ ಇಟ್ಸ್ ಲುಕಿಂಗ್ ಸೋ ಗುಡ್ ಅಂತ. ನಾನು ಸ್ಲೀವ್ಸ್ ತುಂಬ ಡಲ್ಲಾಗಿ ಇಡಿಸಿದ್ದೆ, ಏನೂ ಇಡಿಸಿಲ್ಲ, ಇಟ್ಸ್ ಅ ನಾರ್ಮಲ್ ಸ್ಲೀವ್ ಇಡಿಸಿದ್ದೆ. ಬಟ್ ಬ್ಯಾಕ್ ದಿಸ್ ಇಸ್ ಆಲ್ಸೋ ನಾರ್ಮಲ್, ಇವಾಗ ಎಲ್ಲರೂ ತುಂಬ ಜನ ಯೂಸ್ ಮಾಡ್ತಾರೆ. ಬಟ್ ಒಂದು ಹೈಲೈಟ್ ಥಿಂಗ್ ನಾನು ಇದ್ರಲ್ಲಿ ಇಡಿಸಿದ್ದೆ, ಏನು ಅಂದರೆ ಸೈಡ್ ಬ್ಯಾಗ್ಸನ್ನು ಇಡಿಸಿದ್ದೆ. ಸೊ ಯು ಕ್ಯಾನ್ ಟ್ರೈ ದಿಸ್ ಡಿಸೈನ್, ಇಟ್ ಲುಕ್ಸ್ ವೆರಿ ಗುಡ್. ಸೊ ನೀವು ಹೀಗೆ ಬ್ಲೌಸ್ ವೇರ್ ಮಾಡಿದಾಗ ಈ ಸೈಡ್ ಪಾರ್ಟ್ ಏನಿದೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಈ ನೆರಿಗೆ ಏನಿದೆ ಆ ನೆರಿಗೆ ಕೆಳಗಡೆ ಇಟ್ ಲುಕ್ಸ್ ವೆರಿ, ಸೆರ್ಗ್ ಕೆಳಗಡೆ ಸಕ್ಕದಾಗಿ ಕಾಣುತ್ತೆ. ಸೊ ಯು ಹ್ಯಾವ್ ಟು ಟ್ರೈ ದಿಸ್ ಬ್ಯಾಗ್ಸ್. ಇದು ಸ್ಯಾರಿ ಕಾಂಬಿನೇಷನ್ ಬಟ್ಟೆಯಲ್ಲಿ ನಾನು ಇದನ್ನು ಒಳಗಡೆ ಕಾಟನ್ ಹಾಕಿಸಿ ಇದನ್ನು ಸಪ್ರೇಟಾಗಿ ಸ್ಟಿಚ್ ಮಾಡಿಸ್ದೆ. ಇದು ಹೊರಗಡೆ ಕಾಣೋದ್ರಿಂದ ಇಟ್ ಲುಕ್ಸ್ ವೆರಿ ಗುಡ್. ಸೊ ಇದು ಹೈಲೈಟ್ ಆಗಲಿ ಅನ್ನೋ ಒಂದೇ ಕಾರಣಕ್ಕೆ ಬ್ಯಾಕ್ ಆ್ಯಂಡ್ ಫ್ರಂಟ್ ಸ್ಲೀವ್ಸ್ ಎಲ್ಲವೂ ನಾನು ಡಲ್ ಮಾಡಿಸಿದ್ದೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ನನಗೆ ಬಟ್ಟೆ ಅಂದರೆ ಹುಚ್ಚು. ಎವ್ರಿಬಡಿ, ನನ್ನ ಕ್ಲೋಸೆಸ್ಟ್ ಪೀಪಲ್ ದೇ ನೋ ಐ ಲೈಕ್, ನನಗೆ ಬಟ್ಟೆ, ಜ್ಯುವೆಲ್ರಿ ಆ್ಯಂಡ್ ಶೇಡ್ಸ್ ಅದೆಲ್ಲ ನನಗೆ ಹುಚ್ಚು. ಲಿಟ್ರಲಿ ಐ ಆಮ್ ರೆಡಿ ಟು ಡೂ ಶಾಪಿಂಗ್ ಇನ್ ಸ್ಟ್ರೀಟ್, ಆನ್ಲೈನ್, ಮಾಲ್ಸ್, ಎಲ್ಲ ಕಡೆ ಐ ಆಮ್ ರೆಡಿ. ಮಾಲೇ ಆಗಬೇಕು, ಆನ್ಲೈನೇ ಆಗಬೇಕು, ಸ್ಟ್ರೀಟ್ ಆಗಬೇಕಂತಲ್ಲ, ಎಲ್ಲಿ ಚೆನ್ನಾಗಿ ಕಾಣಿಸಿದ್ರೆ ನಾನು ಅದು ತೊಗೊತೀನಿ. ನಂಗೆ ಅಷ್ಟು ಹುಚ್ಚು. ಸೊ ಸ್ಯಾರೀಸು ನನಗೆ ಅಷ್ಟೇ ಬೇಕಾಗಿರೋದ್ರಿಂದ ಐ ಯೂಸ್ ಟು ಬೈ ಎ ಸ್ಯಾರೀಸ್. ಸೊ ಇದು ಡಿಸೈನ್ ಬಂದು ಇವಾಗ ಯು ಕ್ಯಾನ್ ಸಿ ದಿಸ್ ಫೋಟೋ. ಇದು ಫುಲ್ ಡಾನ್ಸ್ ಇದೆ ಆ ಸ್ಯಾರಿಯಲ್ಲಿ, ಫುಲ್ ಡಾನ್ಸಸ್ ಪೋಸ್ಚರ್ಸ್ ಎಲ್ಲ ಇದೆ. ಸೊ ಹಾಗಾಗಿ ಈ ಫ್ರಂಟ್ ಡಿಸೈನ್ ಈ ಥರ ಒಂದು ಹಳೇ ಮೂವೀಸಲ್ಲೆಲ್ಲ ನಾವು ನೋಡ್ತಾ ಇದ್ವಿ. ಇಟ್ಸ್ ಲೈಕ್ ಅ ಯೂನಿಫಾರ್ಮ್ ಕೈಂಡ್ ಆಫ್ ಥಿಂಗ್. ಸೊ ಆ ಡಿಸೈನ್ನ ನಾನು ಫ್ರಂಟಿಗೆ ಇಡಿಸಿದ್ದೆ, ಸೊ ದ್ಯಾಟ್ ಇಲ್ಲಿ ಸೆರಗ್ ಬರುತ್ತೆ. ಇಫ್ ವಿ ವೇರ್ ಲೈಕ್ ದಿಸ್, ಸೆರಗ್ ಇಲ್ಲಿಗೆ ಬರುತ್ತೆ ಆ್ಯಂಡ್ ಸೆರಗ್ ಮೇಲೆ ಈ ಎರಡು ಡಿಸೈನ್ ಬರುತ್ತೆ. ದಿಸ್ ಇಸ್ ದ ನೆಕ್ಸ್ಟ್ ಒನ್. ಇದು ಆ್ಯಕ್ಚುಲಿ ಬ್ಲ್ಯಾಕ್ ಸ್ಯಾರಿ, ಒಂದೇ ಒಂದು ಸರಿ ಉಟ್ಟಿರೋದು. ಅದಾದಮೇಲೆ ಸೀರೆನ ನಮ್ಮ ಅಮ್ಮನ ಬ್ಲೌಸಿಗೆ ಅಟ್ಯಾಚ್ ಮಾಡಿ ಸೀರೆ ಒಂದ್ಸರಿ ಅವ್ರಿಗೆ ಕೊಟ್ಟಿದ್ದೆ, ಬಿಟ್ರೆ ಇವತ್ತಿನವರೆಗೂ ಮತ್ತೆ ಈ ಸೀರೆನೇ ಉಟ್ಟಿಲ್ಲ. ಯು ಕ್ಯಾನ್ ಸಿ ದಿಸ್ ಪಿಕ್ಚರ್. ದಿಸ್ ಈಸ್ ದ ಬ್ಲೌಸ್. ಇದು ಆ್ಯಕ್ಚುಲಿ ಫ್ರಂಟ್ ಏನೂ ಇಲ್ಲ, ತುಂಬ ನಾರ್ಮಲ್ ಸ್ಲೀವ್ಸು, ನಾರ್ಮಲ್ ಇದು ಮಾಡಿಸಿದ್ದೀನಿ. ಬಟ್ ಬ್ಯಾಕ್ ಕೂಡ ಅಷ್ಟೇ ಮಾಡಿಸಿದ್ದೀನಿ, ಇನ್ನೇನು ಇದರಲ್ಲಿ ಇಲ್ಲ. ಇಟ್ಸ್ ಅ ನಾರ್ಮಲ್ ಒನ್. ಏನಕ್ಕೆ ಅಂದರೆ ದ ಓನ್ಲಿ ರೀಸನ್ ಇಸ್ ಸ್ಯಾರಿ ತುಂಬ ಗ್ರ್ಯಾಂಡ್ ಆಗಿದೆ ಆ್ಯಂಡ್ ನನ್ನ ಆಕ್ಸೆಸರೀಸ್ ಕೂಡ ಗ್ರ್ಯಾಂಡ್ ಆಗಿತ್ತು ಈ ಸೀರೆಯಲ್ಲಿ. ಸೊ ನಾನು ಇವಾಗ ನೀವು ಫೋಟೋ ಏನು ಹಾಕಿದ್ದೀನಿ ನೀವು ನೋಡ್ತಾ ಇದ್ದೀರಾ, ಅದರಲ್ಲಿ ವೆಂಕಟರಮಣಂದು ನೆಕ್ಲೆಸ್ ಇಸ್ ಕೈಂಡ್ ಆಫ್ ದ್ಯಾಟ್. ಸೊ ನಂಗೆ ಅದು ಹೈಲೈಟ್ ಆಗಬೇಕಾಗಿತ್ತು. ಒಂದು ಹೈಲೈಟ್ ಮಾಡೋದಕ್ಕೆ ನಾನು ಇನ್ನೊಂದನ್ನು ಡಲ್ ಮಾಡಿರ್ತೀನಿ. ನೀವು ಎಲ್ಲವನ್ನೂ ಗ್ರ್ಯಾಂಡಾಗಿ ಮಾಡ್ಕೊಂಡ್ಬಿಟ್ರೆ ಜಾತ್ರೆ ಥರ ಕಾಣುತ್ತೆ. ಸೊ ಒಂದು ಹೈಲೈಟ್ ಮಾಡಿ ಮಿಕ್ಕಿದೆಲ್ಲ ಡಲ್ ಮಾಡಿದ್ರೆ ಆ ಹೈಲೈಟ್ ಪಾರ್ಟ್ ನೀವೇನು ಹೈಲೈಟ್ ಆಗ್ಬೇಕು ಅಂದ್ಕೊಂಡಿರ್ತೀರ ಅದು ಹೈಲೈಟ್ ಆಗುತ್ತೆ. ಸೊ ಇದು ಔಟ್ಫಿಟ್ಸಲ್ಲೂ ಅಷ್ಟೇ, ವೆನ್ ಇಟ್ ಕಮ್ಸ್ ಟು ಬ್ಲೌಸ್, ನೀವು ಆಕ್ಸೆಸರೀಸ್ ಏನು ಹಾಕ್ಕೊತಾ ಇದ್ದೀರಾ ಅಥವಾ ಅದಕ್ಕೆ ಏನು ಹಾಕ್ಬೇಕು ಅಂದ್ಕೊಂಡಿದ್ದೀರಾ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ಇದು ನಾನು ಸ್ಲೀವ್ಸ್ನ ಹೈಲೈಟ್ ಮಾಡಿದ್ದೀನಿ. ಬ್ಯಾಕ್ ತುಂಬ ನಾರ್ಮಲ್, ಜಸ್ಟ್ ಒಂದು ಟೈ ಇಟ್ಟಿದ್ದೀನಿ, ಜಸ್ಟ್ ನಾರ್ಮಲ್ ಟೀಪ್ ಇಟ್ಟಿದ್ದೀನಿ. ಇದರಲ್ಲಿ ಹೈಲೈಟ್ ಮಾಡಿಸಿಲ್ಲ ಬ್ಯಾಕ್ನ, ಆ್ಯಸ್ ಐ ಟೋಲ್ಡ್ ಅರ್ಲಿಯರ್. ಬಟ್ ಸ್ಲೀವ್ಸು ನಂದು ಕ್ರೀಮ್ ಸೀರೆ ಇದಾಗಿರೋದ್ರಿಂದ ಅದನ್ನು ಇಲ್ಲಿ ಹಾಫ್ ಕೊಡಿಸ್ದೆ. ಇದರಲ್ಲೇ ನಾವು ಏನೋ ಬಫ್ ಇಡ್ಸಿದ್ದಕ್ಕೂ ಇವಾಗ ನೋಡಿ ದಿಸ್ ಲುಕ್ಸ್ ಸೋ ಗುಡ್. ಓನ್ಲಿ ಫಾರ್ ದಿಸ್ ಇದು ಒಂದು ಸಪ್ರೇಟಾಗಿ ಬಂದಿರೋದ್ರಿಂದ ಇಡೀ ಸ್ಯಾರಿ ಹೈಲೈಟಾಗಿ ಕಾಣ್ತದೆ. ಸೊ ಹಾಗಾಗಿ ಕಾಂಬಿನೇಷನ್ ಸ್ಯಾರಿ ನಿಮಗೆ ಗೊತ್ತಾಗತ್ತಲ್ಲ, ಅವಾಗ ಮೇಕ್ ಶ್ಯೂರ್ ಯು ಆರ್ ಗೋಯಿಂಗ್ ವಿತ್ ದ ವಂಡರ್ಫುಲ್ ಕಾಂಬಿನೇಷನ್ ವೈಲ್ ಕ್ರಿಯೇಟಿಂಗ್ ಸಮ್ ಡಿಸೈನ್ಸ್ ಆನ್ ದ ಬ್ಲೌಸ್. ಇದು ನಾನು ಇನ್ನೂ ಎಲ್ಲೂ ಪ್ರಾಪರ್ ಆಗಿ ಸ್ಯಾರಿ ಉಟ್ಟಿಲ್ಲ, ಒಂದೇ ಸರಿ ಉಟ್ಟಿರೋದು. ಸೊ ನಾನು ಅವಾಗಲೇ ಒಂದು ಸ್ಯಾರಿಗೆ ಹೇಳಿದೆ, ನೀವು ಇಲ್ಲಿ ಬಫ್ ಇಡ್ಸೋದ್ರಿಂದ ನಿಮ್ಮ ಸ್ಲೀವ್ಸ್ ಅಥವಾ ಆರ್ಮ್ಸ್, ಇಫ್ ಯು ಹ್ಯಾವ್ ಅ ಫ್ಯಾಟ್ ಆರ್ಮ್ಸ್, ಇಫ್ ಯು ಹ್ಯಾವ್ ಅ ದ
ಸ್ವಲ್ಪ ದಪ್ಪ ಕಾಣಿಸುತ್ತೆ ಅನ್ನೋ ಟೈಮಲ್ಲಿ ಇದನ್ನು ಹಾಕ್ಕೊಂಡ್ರೆ ಐ ಥಿಂಕ್ ಇಟ್ ಲುಕ್ಸ್ ಮೋರ್ ಗುಡ್. ನಿಮಗೆ ಇದರಲ್ಲಿ ನಾನು ಇಡ್ಸಿರುವಂಥ ಬ್ಯಾಕ್ ಡಿಸೈನ್ ಬಂದು ಇಟ್ಸ್ ಅ ನಾರ್ಮಲ್ ಒನ್, ನಾಟ್ ಟೂ ಗ್ರ್ಯಾಂಡ್ ಆರ್ ಸಮಥಿಂಗ್. ಇದು ಫುಲ್ ಎಲ್ಲೋ ಸ್ಯಾರಿ ಇರೋದ್ರಿಂದ ಆ ಎಲ್ಲೋ ಇದನ್ನು ನಾನು ಇಲ್ಲಿ ಕೊಡಿಸಿದ್ದೀನಿ ಬಿಕಾಸ್ ಇಟ್ ಶುಡ್ ಬಿ ಹೈಲೈಟೆಡ್ ಒನ್. ದೆನ್ ಇಲ್ಲಿ ಡಿಸೈನ್ನ ನಾನು ಈ ಥರ ಮಾಡಿಸಿದ್ದೀನಿ. ಓಕೆ, ಸೊ ಈ ಡಿಸೈನ್ ಏನಾಗುತ್ತೆ, ಇದು ಸ್ಲೀವ್ಸಲ್ಲಿ ಬಂದಾಗ ಇಟ್ ಲುಕ್ಸ್ ಸೋ ಗುಡ್. ಈ ಕಡೆ 3 ಲೇಯರ್ಸ್, ಈ ಕಡೆ 3 ಲೇಯರ್ಸ್ ಬಂದಿರುತ್ತೆ ಆ್ಯಂಡ್ ಇಲ್ಲಿ ಬಫ್ ಥರ ಬರುತ್ತೆ. ಓಕೆ, ಒನ್ ಮೋರ್ ಮೈ ಫೇವ್ರೆಟ್ ಒನ್. ನನಗೆ ಸೀರೆನೇ ತುಂಬ ಇಷ್ಟ. ಯು ವೋಂಟ್ ಬಿಲೀವ್ ಇಟ್, ನಾನು ಈ ಸೀರೆನ ತಗೊಂಡ ಮೇಲೆ ಹೆಚ್ಚು ಕಮ್ಮಿ 1.5-2 ಇಯರ್ಸ್ವರೆಗೂ ನಾನು ಬ್ಲೌಸ್ ಸ್ಟಿಚಿಂಗ್ಗೆ ಕೊಟ್ಟಿರಲಿಲ್ಲ ಬಿಕಾಸ್ ಅದನ್ನು ಹಾಕ್ಕೊಳ್ಳೋವಂಥ ಫಂಕ್ಷನ್ ಯಾವುದೂ ಇಲ್ಲ ಅಂತ. ಐ ಜಸ್ಟ್ ಲವ್ ದಿಸ್ ಸ್ಯಾರಿ ವೆರಿ ಮಚ್. ನನಗೆ ತುಂಬಾ ಇಷ್ಟ ಆಗಿರುವಂಥ ಸ್ಯಾರಿ. ಸೊ ಹಾಗಾಗಿ ನಾನು ಇದನ್ನು ಓಕೆ ಯಾವ ಥರ ಇಡಬೇಕು, ಯಾವ ಥರ ಸ್ಟಿಚಿಂಗ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿ 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 ಫೈನಲಿ ಫ್ರಂಟ್ ಆಬ್ವಿಯಸ್ಲಿ ನಾರ್ಮಲ್, ಇಲ್ಲಿ ಸ್ಲೀವ್ಸ್ ಇಡ್ಸಿಲ್ಲ, ನಾನು ಸ್ಲೀವ್ಲೆಸ್ ಮಾಡಿಸಿದ್ದೀನಿ ಈ ಬ್ಲೌಸ್ನ ಆ್ಯಂಡ್ ಯು ಕ್ಯಾನ್ ಸಿ ದ ಪಿಕ್ಚರ್. ಐ ಜಸ್ಟ್ ಲವ್ ದಿಸ್ ವೆರಿ ಮಚ್. ಬ್ಯಾಕ್ ಮಾತ್ರ ನಾನು ಸ್ವಲ್ಪ ಹೈಲೈಟ್ ಮಾಡಿಸಿದ್ದೀನಿ ಲೈಕ್ ದಿಸ್. ಇಲ್ಲಿ ಬೋ ಇಡ್ಸಿದ್ದೀನಿ ನಾನು, ದ ಪ್ಲೇನ್ ಗ್ರೀನ್ ಬೋ. ಆ್ಯಂಡ್ ಇದು ಬ್ಲೌಸ್ ಬಂದಿದ್ದೆ ಈ ಥರ ಪ್ರಿಂಟೆಡಲ್ಲೇ, ಫ್ಲಾರಲ್ ಪ್ರಿಂಟಲ್ಲೇ ನನಗೆ ಬಂದಿದ್ದು. ಸೊ ಹಾಗಾಗಿ ಅದೇ ಬ್ಲೌಸಲ್ಲೇ ನಾನು ಹೊಲಿಸ್ತೀನಿ, ಮತ್ತು ಸಪ್ರೇಟಾಗಿ ಏನು ತೊಗೊಳ್ಳಿಲ್ಲ. ಆ್ಯಂಡ್ ಇದರಲ್ಲಿ ಬೋ ಇಡಿಸಿ, ಬೋ ಆದಮೇಲೆ ಈ ಬಾಲಗಳೆಲ್ಲ ಇಡ್ಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ದ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಅಂತ ನನಗೆ ಯಾರು ಕೇಳಿದ್ರೆ ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಸ್ಯಾರಿ. ಬಟ್ ಇದನ್ನು ಕೂಡ ಇನ್ನೂ ಒಂದೇ ಸರಿ ಹಾಕಿರೋದು ನಮ್ಮ ಮನೆ ಗೃಹ ಪ್ರವೇಶದ ಟೈಮಲ್ಲಿ. ಅದು ಬಿಟ್ಟರೆ ಇವತ್ತಿನವರೆಗೂ ಮತ್ತೆ ನನಗೆ ಅದನ್ನು ಎಲ್ಲಿ ಅಂದರೆ ಅದನ್ನು ಹಾಕ್ಕೊಳ್ಳೋಂಥ ಫಂಕ್ಷನ್ಸ್ ಯಾವುದು ಸಿಕ್ಕಿಲ್ಲ. ಸೊ ಯಾ, that's all for today. I have lot of blouses, sarees ಅದನ್ನೆಲ್ಲ ತೋರಿಸ್ಕೊಂಡು ಕೂತ್ಕೊಂಡ್ರೆ 1 hour ವಿಡಿಯೋ ಮಾಡಬೇಕಾಗತ್ತೆ. ಇನ್ನು ಯಾವ್ಯಾವ ಥರ ಕಂಟೆಂಟ್ ನನ್ನ ಕಡೆಯಿಂದ ಬೇಕು ಅಂತ ಮೆಸೇಜ್ಗಳು ಮಾಡಿ. ಆ್ಯಂಡ್ ಮೈ ಫ್ರೆಂಡ್ಸ್ ಸಜೆಸ್ಟೆಡ್ ಮೀ ಅ ಲಾಟ್ ಆಫ್ ಕಂಟೆಂಟ್ ಬಿಕಾಸ್ ಆಸ್ ಐ ಗಾಟ್ ಎಂಗೇಜ್ಡ್ ಆ್ಯಂಡ್ ಐ ಹ್ಯಾವ್ ಒನ್ ಮೋರ್ ಪರ್ಸನ್ ಟು ಡೂ ಅ ವಿಡಿಯೋ. ಸೊ ಅವ್ರನ್ನ ಕೂಡ ಇಟ್ಕೊಂಡು ಎಷ್ಟು ವೀಡಿಯೋಸ್ ಆಗುತ್ತೋ ಅಷ್ಟು ವೀಡಿಯೋಸ್ನ ಮಾಡ್ತೀನಿ ಆಸ್ ಯು ಆಲ್ ರಿಕ್ವೆಸ್ಟೆಡ್. Thank you so much for your constant support. Keep supporting me. And ಇನ್ನೂ ನೀವು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಜಸ್ಟ್ ಗೋ ಬಿಲೋ ಆ್ಯಂಡ್ ಲೈಕ್ ಇಟ್, ಶೇರ್ ಇಟ್ ಆ್ಯಂಡ್ ಕಮೆಂಟ್ ಇಟ್, ನಿಮಗೆ ಇನ್ನು ಯಾವ ಥರ ಕಂಟೆಂಟ್ ವೀಡಿಯೋಸ್ ಬೇಕು ಅಂತ. ಆ್ಯಂಡ್ ಆದಷ್ಟು ಬೇಗ ಮತ್ತೆ ನನ್ನ ವಿಡಿಯೋ ಸ್ಪೆಷಲ್ ವಿಡಿಯೋನ ಇಟ್ಕೊಂಡು ನಿಮ್ಮೆಲ್ಲರ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಟಿಲ್ ದ್ಯಾಟ್ ಬಾಯ್.